ಒಬ್ಬ ಬರೀ ನನ್ನ ಗಾಡಿ ಅಂತ ಬಡದಾಡ್ತಿದ್ದ. ಯಾಕಂದ್ರೆ ಊರಾಗ ಯಾವುದು ಇದ್ದಿದ್ದಿಲ್ಲ ಅಂತ ಗಾಡಿ ತಂದಿದ್ದ. ಅವ ಹೋದಲ್ಲೆಲ್ಲ ನಂದು ಗಾಡಿ ಅಂತಿದ್ದ. ಒಂದು ದಿನ ಫಾಸ್ಟ್ ಆಗಿ ಹೋಗ್ಬೇಕಾದ್ರ ಆ ಗಾಡಿಗೆ ಆಕ್ಸಿಡೆಂಟ್ ಆಯ್ತು. ಅವನಿಗೆ ಒಳಗ್ ಕುಂತವಂಗ ಏನೂ ಆಗಿದ್ದಿಲ್ಲ. ಅದು ಪಾಪ ಬಹಳ ಜೀವ ಮಾಡಿದ್ನಂತ ಗಾಡಿ ಉಳಿಸಿತ್ತು ಕಾಣಿಸ್ತದ. ಅವ ಆರಾಮ್ ಹೊರಗೆ ಬರಟ್ಟಿಗೆ ನನ್ನ ಗಾಡಿನ ದವಾಖಾನಿಗೆ ತಗೊಂಡು ಹೋಗಿ ಅನ್ಲಿಲ್ಲವ, ಮೊದಲು ನನ್ನ ಬಾಡಿನ ದವಾಖಾನಿಗೆ ತಗೊಂಡು ಹೋಗ್ರಿ ಅಂದವ. ಮತ್ತ ಗಾಡಿ ಮ್ಯಾಗ ಅಷ್ಟು ಪ್ರೀತಿ ಇದ್ದವ ಮೊದಲು ದವಾಖಾನಿಗೆ ತನ್ನ ಗಾಡಿನ ಕಳಿಸ್ಬೇಕಿತ್ತು, ಬಾಡಿನ ಯಾಕೆ ಗಳಿಸಿದ? ಇದು ನಿಜವಾದ ಸಂಪತ್ತಲ್ಲ. ನಿಜವಾದ ಸಂಪತ್ತು ಯಾವುದು ಅಂದ್ರೆ ಮಾತ್. ಶರಣರಂತಾರೆ, ಮೃದು ವಚನವೇ ಚಪಂಗಳಯ್ಯ, ಮೃದು ವಚನವೇ ತಪಂಗಳಯ್ಯ, ಮೃದು ವಚನವೇ ಸದಾಶಿವನೊಲಿಮೆ ಅಯ್ಯ ಕಾಣ. ದೇವರನ್ನ ಒಲಿಸೋದು ಯಾವುದು ಅಂದ್ರ ನಮ್ಮ ಮಾತೆ. ದೇವರನ್ನ ಅಪ್ಪಿಕೊಳ್ಳೋದು ಯಾವುದು ಅಂದ್ರ ನಮ್ಮ ಮಾತೆ. ನಮ್ಮ ಮಾತು ಹೇಗದಾವು? ನಮ್ಮ ಮಾತು ಇನ್ನೊಬ್ಬರ ಮನೆಗೆ ದುಃಖ ತಂದವು. ಶರಣರ ಮಾತು ಇನ್ನೊಬ್ಬರ ಮನೆಗೆ ದೀಪ ಹಚ್ಚವಲ್ಲ, ಅವು ನಿಜವಾದ ಸಂಪತ್ತಾಗ್ತಾವ. ಮಾತಾಡಕ ನಾವೆಲ್ಲ ಕಲಿಬೇಕಾಗ್ತದ. ನಮಗೆಲ್ಲ ದಿ ಅಲೆಕ್ಸಾಂಡರ್ ಗ್ರೇಟ್ ಗೊತ್ತೈತಿ. ಹಿ ವಾಸ್ ದ ಒನ್ ಹೂ ವೆಂಟ್ ಟು ವಿನ್ ಆಲ್ ಓವರ್ ದಿ ವರ್ಲ್ಡ್. ಇಡೀ ಜಗತ್ತೇ ಗೆಲ್ಲಬೇಕು ಅಂತ ಹೊರಟಿದ್ದ. ಎಲ್ಲಾ ಕಡೆ ಯುದ್ಧ ಮಾಡ್ದ. ಯಾರ್ಯಾರು ರಾಜರು ಸಿಗ್ತಾರ ಎಲ್ರ ತಲೆ ಕಡ್ದ. ಎಲ್ಲೆಲ್ಲಿ ಹೋಗ್ತಿತ್ತ ಅಲ್ಲಿ ಬರೀ ತಲೆ ಕಡ್ಕೊಂತ ಹೋದ. ಅಂಡ್ ಹಿ ವಾಸ್ ಕಾಲ್ಡ್ ಆಸ್ ಗ್ರೇಟ್ ಬಿಕಾಸ್ ಹಿ ಹ್ಯಾಸ್ ಓನ್ ಲಾಟ್ ಆಫ್ ಎಂಪೈರ್ಸ್. ಕಂಡಾಪಟ್ಟಿ ರಾಜ್ಯಗಳನ್ನ ಗೆದ್ದಿದ್ದ. ಅವನಿಗೆ ದಿ ಗ್ರೇಟ್ ಅಲೆಕ್ಸಾಂಡರ್ ಅಂತ ಕರೆದ್ರು. ಅವರ ಗುರು ಅರಿಸ್ಟಾಟಲ್ ಅವ್ರಿಗೆ ಹೇಳಿಕೊಟ್ಟಿದ್ದು ಪ್ರೀತಿ ಹಂಚು ಅಂತ ಹೇಳಿದ್ರು. ಇವ ರಕ್ತಾನೇ ಹಂಚಿದ್ದ, ಒಟ್ಟ ಪ್ರೀತಿ ಹಂಚಿದ್ದಿಲ್ಲ. ಒನ್ ಫೈನ್ ಡೇ ಅವ ಏನ್ ಮಾಡ್ದ, ಭಾರತಕ್ಕೂ ಬಂದಿದ್ದ ಅಲೆಕ್ಸಾಂಡರ್. ಯುದ್ಧ ಮಾಡಿ 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 ದಾಹ ಆಗಿತ್ತು, ನೀರ್ ಬೇಕಾಗಿತ್ತು ಕುಡ್ಯಾಕ. ನದಿ ಒಳಗ ಹೋಗಿ ನೀರು ಕುಡಿಬೇಕು ಅನ್ಕೊಂಡ, ನದ್ಯಾಗ ಬರೇ ರಕ್ತ. ಸಮುದ್ರದ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಮತ್ತು ಎಲ್ಲಾ ಕಡೆ ನೀರು ಹುಡ್ಕೊಂತ ಹೋದ, ನೀರೆಲ್ಲೂ ಸಿಗ್ಲಿಲ್ಲ. ಅರ್ಧ ಜಗತ್ತನ್ನ ಗೆದ್ದಿದ್ದ. He was the only one person who has won half of this world. ಅರ್ಧ ಜಗತ್ತನ್ನ ಗೆದ್ದಿದ್ದ. ಎಲ್ಲೂ ನೀರು ಸಿಗಲಿಲ್ಲ. ಒಂದು ಸಣ್ಣ ಗುಡಿಸಲ ಇತ್ತು ಕಾಡೊಳಗ. ಆ ಗುಡಿಸಲು ಒಳಗೆ ಹೋಗಿ ಅಲ್ಲಿರೋ ಮಹಾನುಭಾವರಿಗೆ ಕೈ ಮುಗಿದು, ಸ್ವಲ್ಪ ನೀರಿದ್ರ ಕೊಡ್ತೀರೇನು ಅಂತ ಪ್ರೀತಿಲೇ ಕೇಳ್ದ. ಅವ್ರಂದ್ರು, ಯಾರು ನೀನು? ಹೂ ಆರ್ ಯು? ಅವ ಅಂದ, ಯು ಆರ್ ಆಸ್ಕಿಂಗ್ ಟು ದ ಒನ್ ಹೂ ಈಸ್ ಕಾಲ್ಡ್ ಆಸ್ ಗ್ರೇಟೆಸ್ಟ್. ಇಡೀ ಜಗತ್ತೇ ನನ್ನ ದೊಡ್ಡವಂತ ಕೊಂಡಾಡ್ಯಾರ, ಗ್ರೇಟ್ ಅಂತ ಬಿರುದು ಕೊಟ್ಟಾರ. ಅಂಥವನಿಗೆ ಹೊರಗೆ ನಿಂದ್ರಿಸ್ಕೊಂಡು ಯಾರು ಅಂತ ಕೇಳಾಕತ್ತೀರಲ್ಲ. ಪಾಪ ಗುರುಗಳು ಯತಿಗಳು ಒಳಗ್ ಕರೆದು ಕುಂದ್ರಿಸಿ ಮತ್ತೆ ಇಲ್ಯಾಕೆ ಬಂದಿರಿ, ಏನು ಬೇಕಾಗೈತಿ ಎಲ್ಲ ಕೇಳಿದ್ರು. ಅವ ಅಂದ, ನನ್ನ ಜೀವನದಾಗ ನಾ ಗುಡಿಸಲ್ದಾಗ ಕಾಲಿಟ್ಟಿದ್ದಿಲ್ಲ, ಇವತ್ತು ಬಂದೀನಿ. ನನಗೊಂದು ಲೋಟ ನೀರು ಕೊಟ್ರ ನಾ ಹೋಗ್ಬಿಡ್ತೀನಿ, ನನ್ನ ಕೆಲಸ ಭಾಳ ಅದಾವು. ಹಾಗಿದ್ರ ನಾನು ಕೊಡ್ತೀನಿ, ಇಲ್ಲ ಅನ್ನೋದಿಲ್ಲ. ಕೆಲಸ ಅವಸರ ಅನ್ನಕತ್ತಿರಲ್ಲ, ಏನ್ ನಿಮ್ ಕೆಲಸ? ಏ ಹುಚ್ಚ, ನಿನಗೆ ಗೊತ್ತಾಗೋದಿಲ್ಲ. ನಾನು ಅರ್ಧ ಜಗತ್ತು ಗೆದ್ದು ಬಂದೀನಿ. ಇನ್ನೇನ್ 35% ಲೆಫ್ಟ್ ಟು ಬಿ ಕಾಂಕರ್ಡ್. ಬರೀ 35% ಐತೆ, ಅದನ್ನು ಗಳಿಸಿಬಿಟ್ಟೆ, ಗೆದ್ದು ಬಿಟ್ಟೆ ಅಂದ್ರ ಇಡೀ ಜಗತ್ತು ಗೆದ್ದ ಅಂತ ನನಗೆ ಬಿರುದು ಕೊಡ್ತಾರ ಅಂದ ಅಲೆಕ್ಸಾಂಡರ್. ಆ ಮಹಾನುಭಾವ ಯತಿಗಳು ಗುಡಿಸದೊಳಗಿರೋರು ಅವ್ರಂದ್ರು, ನಿನ್ನ ಬಿರುದು ಇರ್ಲಿಯಪ್ಪ, ಇಲ್ಲಿ ಬಂದಿಯಲ್ಲ ಯಾಕ? ಇದು ಗುಡಿಸಲಿದು, ನನ್ನ ಕಡೆ ಏನೂ ಇಲ್ಲ, ಇಲ್ಲಿ ಬಂದಿಯಲ್ಲ, ನನಗೊಂದು ಲೋಟ ನೀರು ಕೊಡು. ನೀರು ಯಾಕೆ ಬೇಕು ಅಂದ್ರೆ ದಾಹ ಆಗ್ಯದ, ಯುದ್ಧ ಮಾಡಿ ಮಾಡಿ ಒಟ್ಟ ಆಗವಲ್ತ ನನಗೆ ಕಾಲಿಡಾಕ. ನೀರು ಕೊಡದೆ ಹೋದ್ರ ನಾನು ಸಾಯ್ತೀನಿ ಅಂದ ಅಲೆಕ್ಸಾಂಡರ್.
ಅವರು ಸಾಧುಗಳಂದ್ರು, ಗುರುಗಳು ಗುಡಿಸಲೊಳಗಿರೋರು, ನನಗೇನು ಕೊಡ್ತಿ ನೀರು ಕೊಟ್ರ? ನನಗೇನು ಕೊಡ್ತಿ ಅಂತ ಕೇಳಕತ್ತಿಯಲ್ಲ, ಕೈ ಮಾಡಿದ್ದು ಕೊಡ್ತೀನಿ. ಯಾಕ? ಲೋಟ ನೀರು ಬೇಕಾಗೈತಿ. ಏನ್ ಕೈ ಮಾಡ್ತಿ ಮಾಡು, ಕೊಡ್ತೀನಿ. ಹೌದಾ? ಹಾಗಿದ್ರ ನಿಂದೇನು ಒಂದು ಸಾಮ್ರಾಜ್ಯ ಇತ್ತಲ್ಲ, ಅದನ್ನ ಕೊಡ್ತೀಯೇನು? ಕೇಳಿದ್ರು ಅವರು. ಇವ ಅಂದ, ಈಗ ಬರೆದು ಕೊಡ್ತೀನಿ, ಒಂದು ಲೋಟ ನೀರು ಕೊಡು ಅಂದಿವ, ದಿ ಗ್ರೇಟ್ ಅಲೆಕ್ಸಾಂಡರ್. ಅವ್ರಂದ್ರು, ಸಾಕಾಗುದಿಲ್ಲ ನನಗೆ. ಮತ್ತ ನಾ ಇಲ್ಲಿವರೆಗೂ ಈ ಜಗತ್ತು 30% ಗೆದ್ದೀನಿ, ಅದನ್ನ ನಿನಗ್ ಕೊಡ್ತೀನಿ, ನನಗ್ ಒಂದ ಲೋಟ ನೀರು ಕೊಡು. ಅವ್ರ ಗುರುಗಳಂದ್ರು, ಇದು ಸಾಕಾಗೋದಿಲ್ಲ. ಹೋಗ್ಲಿ, ನನ್ನ ಅರಿಸ್ಟಾಟಲ್ ನನಗಾಗಿ ಕೊಟ್ಟಿರುವ ಸುಂದರ ಸಾಮ್ರಾಜ್ಯ ನಿನಗ್ ಕೊಡ್ತೀನಿ, ತಗೋ. ಅದು ಸಾಕಾಗೋದಿಲ್ಲ. 50% ನನ್ನ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ, ತಗೋ. ನಾಟ್ ಇನಫ್, ಅದು ಸಾಕಾಗೋದಿಲ್ಲ. ಇಲ್ಲಿವರೆಗೂ ಏನ್ ಗೆದ್ದಿನಲ್ಲ, 35% ಬಿಟ್ 65-70% ಏನ್ ಗೆದ್ದಿನಲ್ಲ, ಎಲ್ಲಾ ನಿನಗ ಕೊಡ್ತೀನಿ, ತಗೋ ಅಂದ ದಿ ಗ್ರೇಟ್ ಅಲೆಕ್ಸಾಂಡರ್. ಗುರುಗಳಂದ್ರು, ಎಷ್ಟು ಹುಚ್ಚದಿ ನೋಡ್ನಿ. ಇಲ್ಲಿವರೆಗೂ ಕೋಟಿ ಕೋಟಿ ಹೆಣಗಳನ್ನ ಹರಿಸಿ ಎದಕ್ಕ? ಇದೇ ರಾಜ್ಯ ಸಂಬಂಧನೆ. ಇಲ್ಲಿವರೆಗೂ ಎಷ್ಟು ಜನದ್ದು ರುಂಡ ತೆಗ್ದಿ ಎದಕ್ಕ? ಇದೇ ರಾಜ್ಯದ ಸಂಬಂಧನೆ. ಮತ್ತ ನೀ ಇಷ್ಟೆಲ್ಲಾ ಗೆದ್ದಿಯಲ್ಲ 35 ವರ್ಷದೊಳಗ, ಅದು ಯಾವುದಕ್ಕ ಸಮ ಅಂದ್ರ ನನ್ನ ಒಂದು ಲೋಟ ನೀರಿನ ಸಮ ಅಂತ ಗುರುಗಳು ಒಂದ್ ಮಾತನ್ನ ಹೇಳ್ತಾರೆ. ಒಂದು ಲೋಟ ನೀರಕ್ಕಾಗಿ ನೀ 65% ಜಗತ್ತು ಗೆದ್ದೆಲ್ಲೋ ಹುಚ್ಚ. ನಿನ್ನ 65% ಜಗತ್ತು ತಗೊಂಡು ನಾ ಏನು ಮಾಡ್ಲಿ? ತಗೋ, ಒಂದು ಲೋಟ ನೀರು ಕುಡಿ, ಹೋಗು, ಪ್ರೀತಿ ಹಂಚು, ರಕ್ತ ಹರಿಸಬೇಡ ಅಂತ ಯತಿಗಳು ಅಲೆಕ್ಸಾಂಡರ್ನಿಗೆ ಹೇಳಿ ಕಳಿಸಿದ್ರು. ಅವಾಗ ಆಶ್ರಮದಿಂದ ಹೊರಗೆ ಬರ್ಬೇಕಾದ್ರೆ ಅಲೆಕ್ಸಾಂಡರ್ ಅನ್ಕೊಂತಾನೆ, ಏನೂ ಇಲ್ಲ ನಂದಿಲ್ಲ ಅಂತ. ಅವಾಗ ಅರಿವಾಯ್ತು ನಿಗೆ, ಏನು ನಮಗ ಹೇಳವ್ರು ದೊಡ್ಡವರೇ ಇರ್ಬೇಕಂತೇನಿಲ್ಲ, ಗುಡಿಸಲ್ದಾಗಿರೋರು ನಮಗೊಂದು ಪಾಠ ಹೇಳಿ ಕೊಡ್ತಾರ. ಅವಾಗ ಅವನಿಗೆ ಅರಿವಾಯ್ತು, 65% ಜಗತ್ತು ಗೆದ್ದಿದ್ನೆಲ್ಲ ಎಲ್ಲ ವ್ಯರ್ಥ, ಏನೂ ಇಲ್ಲ. ಅವರ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗುನು ನಡ್ರಿ ವಾಪಸ್ಸು, ನನ್ನ ಮನಸ್ಸು ಬದಲಾಗೈತಿ, ನಾವೆಲ್ಲ ಗಳಿಸಿದ್ದು ವ್ಯರ್ಥ ಅಂತ ವಾಪಸ್ ಹೋದ ದೇಶಕ್ಕೆ. ಹೋಗಿ ಅಲ್ಲೆಲ್ಲ ಅಸೆಂಬ್ಲಿ ಕರೆದವ್ರನ್ನ ಉದ್ದೇಶಿಸಿ ಮಾತನಾಡಿ, ನಾನು ಎಲ್ಲ ಗೆದ್ದೆ, ಖರೆ ಮನಸ್ಸು ಯಾವುದೂ ಗೆಲ್ಲಿಲ್ಲ. ನನ್ನ ಸಾವೇನ್ ಬರ್ತೈತಿ, ಆ ಸಮಯದೊಳಗ ನನ್ನ 2 ಕೈ ಹೊರಗೆ ಬಿಡ್ರಿ, 2 ಕೈ ಹೊರಗೆ ಬಿಡ್ರಿ, ಪೆಟ್ಟಿಗೆ ಒಳಗ ಮುಚ್ಚಬೇಡ್ರಿ ನನ್ನ 2 ಕೈಗಳನ್ನ. ಯಾಕೆ ಹೊರಗೆ ಬಿಡ್ರಿ ಅಂದ್ರ, 65% ಜಗತ್ತು ಗೆದ್ದ ಅಲೆಕ್ಸಾಂಡರ್ ಹೋಗ್ಬೇಕಾದ್ರ ಖಾಲಿ ಕೈಲೆ ಹೊಂಟಾನ ಅಂತ ಈ ಜಗತ್ತು ನೋಡ್ಲಿ, ಅದಕ್ಕೂ ಹೊರಗೆ ಬಿಡ್ರಿ ಅಂತ ಹೇಳಿ